ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ನೀವೆಲ್ಲ ಆರಾಮದಿರಿ ಅಂತ ನಾನು ಅನ್ಕೊಳಕತ್ತೇನೆ. ಇವತ್ತು ನಮ್ಮ ಉತ್ತರ ಕರ್ನಾಟಕದ ಕಡೆ ಮಾಡೋ ಮಸ್ತ್ ರುಚಿಯಾದ ಚೌಳಿಕಾಯಿ ಪಲ್ಯ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ಇದು ರೊಟ್ಟಿಗೆ ಚಪಾತಿಗಂತೂ ಮಸ್ತ್ ಇರ್ತೈತ್ರಿ. ನಾನಿಲ್ಲಿ 1/4 kg ಅಷ್ಟು ಚೌಳಿಕಾಯಿ ತಗೊಂಡೇನ್ರಿ. ಚೌಳಿಕಾಯಿನ ನಾರು ಬಿಡಿಸಿ ಹಿಂಗೆ ಸಣ್ಣಗೆ ಕತ್ತರಿಸಿಟ್ಕೊಂಡೇನ್ರಿ. ಇದನ್ನು 1-2 ಸರಿ ಸ್ವಚ್ಛಂಗೆ ತೊಳ್ಕೊಬೇಕ್ರಿ. ಚೌಳಿಕಾಯಿ ರಕ್ತದೊಳಗಿನ ಕೆಟ್ಟ ಕೊಲೆಸ್ಟ್ರಾಲ್ ಪ್ರಮಾಣನ ಕಡಿಮೆ ಮಾಡ್ತತ್ರಿ. ಅಷ್ಟೇ ಅಲ್ರಿ, ಇದ್ರೊಳಗೆ ನಾರಿನಾಂಶ ಭಾಳ ಇರ್ತೈತ್ರಿ. ಮಲಬದ್ಧತೆ ಸಮಸ್ಯೆನ ದೂರ ಮಾಡ್ತತ್ರಿ. ಚೌಳಿಕಾಯಿ ಒಳಗೆ ಕ್ಯಾಲ್ಶಿಯಂ ಜಾಸ್ತಿ ಇರ್ತೈತ್ರಿ. ಇದು ನಮ್ಮ ಮೂಳೆಗಳನ್ನು ಸದೃಢವಾಗಿಡೋಕೆ ಸಹಾಯ ಮಾಡ್ತತ್ರಿ. ಹಂಗಾಗಿ ವಾರಕ್ಕೆ 1 ಸರನಾರ ಚೌಳಿಕಾಯಿ ಪಲ್ಯ ಮಾಡ್ಕೊಂಡು ಸೇವನೆ ಮಾಡಿರಿ. ನಾನಿಲ್ಲಿ ಗ್ಯಾಸಿನ ಮೇಲೆ ಒಂದು ಕಡಾಯಿ ಇಟ್ಟೇನ್ರಿ. ಆ ಕಡಾಯಿ ಬಿಸಿ ಆದಮೇಲೆ ಇದಕ್ಕೆ ಶೇಂಗಾ, ಎಳ್ಳು ಮತ್ತು ಒಂದು ಸ್ವಲ್ಪ ಒಣ ಕೊಬ್ಬರಿ ಹಾಕ್ಕೊಂಡು ಬಿಸಿ ಮಾಡ್ಕೊಂಡು ತಗೊತಾ ಇದ್ದೇನೆ ರೀ. ಇದಕ್ಕೆ ಮತ್ತು ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಹುರ್ಕೊಳಕತ್ತೇನೆ ರೀ. ಒಂದು 4 ಹಸಿಮೆಣ್ಸಿನ್ಕಾಯಿ ಹಾಕೊಳಕತ್ತೇನೆ. ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ರಿ. ಆಮೇಲೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, ನಂತರ 1 ಸ್ಪೂನಷ್ಟು ಜೀರಿಗೆ, 1 ಎಳೆಯಷ್ಟು ಕರಿಬೇವು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ಹುರ್ಕೋಬೇಕ್ರಿ. ನೋಡಿರಿ, ಅದೆರಡು ಆರಾದ್ರಾಗ ನಾವು ಚೌಳಿಕಾಯಿನ ಹುರ್ಕೊಳನ್ ಬರ್ರಿ. ನೋಡಿರಿ, 1-2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚಂದಂಗೆ ಚೌಳಿಕಾಯಿನ ಹುರಿಬೇಕ್ರಿ. ಅಷ್ಟರೊಳಗೆ ನಾವು ಶೇಂಗಾ, ಎಳ್ಳು, ಕೊಬ್ಬರಿನ ಪುಡಿ ಮಾಡ್ಕೊಂಬರೋಣ ಬರ್ರಿ. ನೋಡಿರಿ, ಹಿಂಗೆ ಪುಡಿ ಮಾಡ್ಕೊಂಬರ್ಬೇಕು. ಆಮೇಲೆ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ ಮತ್ತು ಕರಿಬೇವು ಅದನ್ನು ಸಹ ಮಿಕ್ಸಿ ಮಾಡ್ಕೊಂಬರ್ರಿ. ಚೌಳಿಕಾಯಿನ ಚಂದಂಗೆ ಸ್ವಲ್ಪ ಮೆತ್ತಗಾಗೋ ತನಕ ಹುರಿಬೇಕ್ರಿ. ಚೌಳಿಕಾಯಿನ ಚಂದಂಗೆ ಹುರಿದ್ರೆ ಪಲ್ಯನೂ ರುಚಿ ಆಕತ್ರಿ. ನೋಡಿದ್ರಲ್ಲ, ಈಗ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೈತಲ್ರಿ, ಹಿಂಗೆ ಆಗ್ಬೇಕ್ರಿ. ಇಷ್ಟು ಹುರಿದ್ರೆ ಸಾಕ್ರಿ. ಈಗ ನಾನು ಗ್ಯಾಸಿನ ಮೇಲೆ ಒಂದು ಕಡಾಯಿ ಇಟ್ಟೇನ್ರಿ. ಇದಕ್ಕೆ 3-4 ಸ್ಪೂನಷ್ಟು ಎಣ್ಣೆ ಹಾಕೇನ್ರಿ. 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಸಾಸಿವೆ ಹಾಕೇನ್ರಿ. ಆಮೇಲೆ 1 ಈರುಳ್ಳಿನ ಸಣ್ಣಗೆ ಹೆಚ್ಚಿ ಹಾಕೊಳಕತ್ತೇನ್ರಿ. ಆಮೇಲೆ 1 ಎಳೆಯಷ್ಟು ಕರಿಬೇವು ಹಾಕ್ಬೇಕ್ರಿ. ಎಣ್ಣೆ ಒಳಗೆ ಈರುಳ್ಳಿ ಒಂದು ಸ್ವಲ್ಪ ಬೆಂದಮೇಲೆ ನಾನು 1 ಟೊಮೊಟೊನ ಸಣ್ಣಗೆ ಹೆಚ್ಚಿ ಹಾಕೊಳಕತ್ತೇನ್ರಿ. ಆಮೇಲೆ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಖಾರ ರುಬ್ಬಿಡ್ಕೊಂಡಿದ್ವಲ್ರಿ, ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕಿ ರುಬ್ಬಿಡ್ಕೊಂಡಿದ್ವಲ್ರಿ, ಆ ಪೇಸ್ಟ್ನ ಹಾಕ್ಬೇಕ್ರಿ. ನೋಡಿರಿ, ಎಣ್ಣೆ ಒಳಗೆ ಇನ್ನೊಂದು ಸ್ವಲ್ಪ ಅದನ್ನು ಸಹ ಬಾಡುತ್ತೆ. ನೋಡಿರಿ, 1 ನಿಮಿಷಕ್ಕೆ ಈ ಥರ ಮೆತ್ತಗಾಗಂಗೆ ಹುರ್ಕೋಬೇಕ್ರಿ. ಆಮೇಲೆ ಇದಕ್ಕೆ ಹುರಿದಿಟ್ಕೊಂಡಿರ್ತಕ್ಕಂಥ ಚೌಳಿಕಾಯಿನ ಹಾಕೊಂಡ್ರಿ. ಚೌಳಿಕಾಯಿ ಹಾಕಿದ್ಮೇಲೆ ಚಂದಂಗೆ ಹಿಂಗೆ ಕೈ ಆಡ್ಕೊಳ್ರಿ. ಆಮೇಲೆ ಶೇಂಗಾ, ಎಳ್ಳು ಮತ್ತು ಒಣ ಕೊಬ್ಬರಿದ ಪುಡಿ ಮಾಡಿ ಇಟ್ಕೊಂಡಿದ್ವಲ್ರಿ, ಆ ಪುಡಿ ಹಾಕ್ಬೇಕ್ರಿ. ಆಮೇಲೆ 1 ಸ್ಪೂನಷ್ಟು ಧನಿಯಾ ಪುಡಿ, 1 ಸ್ಪೂನಷ್ಟು ಮನೆಗೆ ಮಾಡಿರ್ತಕ್ಕಂಥ ಸಾಂಬಾರು ಪುಡಿ, 1/2 ಸ್ಪೂನಷ್ಟು ಅರಿಶಿನ ಪುಡಿ, ಆಮೇಲೆ 2 ಸ್ಪೂನಷ್ಟು ಗುರಾಳ್ ಪುಡಿ ಹಾಕಕತ್ತೇನ್ರಿ. ಗುರಾಳ್ ಪುಡಿ ಹಾಕಿದ್ರಷ್ಟೇ ಈ ಪಲ್ಯ ಭಾರಿ ಟೇಸ್ಟ್ ಕೊಡ್ತೈತ್ರಿ. ಆಮೇಲೆ ಇದಕ್ಕೆ 1 ಸ್ಪೂನಷ್ಟು ಉಪ್ಪು ಹಾಕಕತ್ತೇನ್ರಿ. ನೀವು ಸಹ ಉಪ್ಪನ್ನ ನೋಡ್ಕೊಂಡು ಹಾಕೊಳ್ರಿ. ಉಪ್ಪು ಹಾಕಿದ್ಮೇಲೆ ಇದಕ್ಕೆ ನೀರು ಹಾಕ್ಕೊಂಡು ಮತ್ತೆ ಒಂದು ಸ್ವಲ್ಪ ಬೇಯಿಸ್ಕೋಬೇಕ್ರಿ. ಅದಕ್ಕಿಂತ ಮುಂಚೆ ಇದಕ್ಕೆ ನಾನು ಒಂದು ಸ್ವಲ್ಪ ಬೆಲ್ಲ ಹಾಕೊಳಕತ್ತೇನ್ರಿ. ಇಷ್ಟು ಹಾಕಿದ್ಮೇಲೆ ನಾವು ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸಣ್ಣ ಉರಿ ಒಳಗೆ ಬೇಯಿಸ್ಕೋಬೇಕ್ರಿ. ನೋಡಿರಿ, ಚೌಳಿಕಾಯಿ ಚಂದಂಗೆ ಬೆಂದತ್ರಿ. ಭಾಳ ಮೆತ್ತಗೂ ಮಾಡೋಕ್ಕೆ ಹೋಗ್ಬೇಡ್ರಿ ಮತ್ತು ಭಾಳ ಗಟ್ಟಿನೂ ಇರಬಾರ್ದ್ರಿ. ಒಂದು ಹಂತಕ್ಕೆ ಮೀಡಿಯಮ್ಮಾಗಿ ಬೇಯಿಸ್ಕೋಬೇಕ್ರಿ. ನೋಡಿರಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಕತ್ತೀನಿ. ಇಷ್ಟು ಹಾಕಿದ್ರೆ ಆತ್ರಿ, ಚೌಳಿಕಾಯಿ ಪಲ್ಯ ರೆಡಿ ಆಗೈತ್ರಿ. ಹಂಗಾರೆ ನೋಡಿದ್ರಲ್ಲ, ನಮ್ಮ ಉತ್ತರ ಕರ್ನಾಟಕ ಶೈಲಿ ಒಳಗೆ ಚೌಳಿಕಾಯಿ ಪಲ್ಯ ಮಾಡೋದು ಎಷ್ಟು ಸುಲಭ ಐತಿ ಅಂತ. ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆಗೆ ಈ ಪಲ್ಯ ತಿಂದ್ರೆ ಸ್ವರ್ಗ ನೋಡ್ರಿ. ನೀವು ಮನ್ಯಾಗ ಒಂದ್ಸಲ ಟ್ರೈ ಮಾಡಿರಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದಂಗೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ಧನ್ಯವಾದಗಳು.